ಕಣ್ಣಲ್ಲೇ ಸುಡುವ ಜ್ವಾಲೆ ಈ ಮೈದಾನ ಮೈ ಮರೆತು ನಿಂತೆ ಬರ್ತಾನೆ ಭಗತ್ ಸಿಂಗ್ ಎನ್ನುವ. ನಮಸ್ತೆ. ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್ ಆ್ಯಕ್ಚುಲಿ ಈಗ ಹೊಸ ಅಧ್ಯಾಯ ಬಂದಿದೆ ಸರ್. ಭಗತ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಒಂದು ಹೊಸ ರೀತಿಯ ವಿಭಿನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಆಯುಷ್ ವತಿಯಿಂದ ಸೊ ಹೇಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಸರ್ ಈ ಸರಿ? ಈ ತರ ನಮ್ಮ ತಂಡದಲ್ಲಿ ಒಳ್ಳೊಳ್ಳೆ ಆಟಗಾರರು ಇದ್ದಾರೆ, ಒಳ್ಳೆ ಬೌಲರ್ ಇದ್ದಾರೆ, ಒಳ್ಳೊಳ್ಳೆ ಹೊಸ ಪ್ರತಿಭೆ, ಹಳ್ಳಿಯಿಂದ ಮೊಳಕಾಲ್ಮೂರು ಕ್ಷೇತ್ರದಿಂದ ಒಳ್ಳೆ ಪ್ರತಿಭೆ ಇದೆ. ಈ ತಡ ಏನಂತ ಒಳ್ಳೆ ಆಟ ಆಡಿ ನಮ್ಮ ಹುಡುಗರು ತೋರಿಸ್ತಾರೆ ಈ ತಡ. ಸೂಪರ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಈ ಸರಿ ಪ್ರಯತ್ನ ಹೇಗಿದೆ ಸರ್? ಮೊದಲನೇದಾಗಿ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಆರ್ಗನೈಸ್ ಆಗಿರ್ತಕ್ಕಂತಹ ರವಿ ಅವರಿಗೆ, ಪ್ರವೀಣ್ ಅವರಿಗೆ ಹಾಗೂ ಆ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ನಾಗರಾಜ್ ಅವರಿಗೆ ಮೊದಲನೇದಾಗಿ ಈ ಟೂರ್ನಮೆಂಟ್ ಯಶಸ್ವಿ ಆಗಲಿ ಅಂತೇಳಿ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಮ್ದು ಆಯುಷ್ ಲಯನ್ಸ್ ಅಂತೇಳಿ ಒನ್ ಟೀಮ್ ಒನ್ ಡ್ರೀಮ್ ಅಂತೇಳಿ ಕಳೆದ 4 ಸೀಸನ್ ಅಲ್ಲಿ ನಾವು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀವಿ. ಅಷ್ಟೇ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಲಾಸ್ಟ್ ನಾವು ಇದರಲ್ಲಿ ಒಂದು 4th ಪ್ಲೇಸ್ ಏನೋ ತಗೊಂಡಿದ್ವಿ. ಸೊ ಈ ಸರಿ ಒಳ್ಳೆ ಟೀಮ್ ಬ್ಯಾಲೆನ್ಸ್ ಅಲ್ಲಿ ಇದೆ. ಒಳ್ಳೆ ಆಲ್ರೌಂಡರ್ಸ್ ಇದ್ದಾರೆ, ಒಳ್ಳೆ ಪೇಸ್ ಬೌಲರ್ಸ್ ಇದ್ದಾರೆ, ಮಿಡ್ಲ್ ಆರ್ಡರ್ಸ್ ಇದ್ದಾರೆ, ಓಪನರ್ಸ್ ಇದ್ದಾರೆ. ಓಪನಿಂಗ್ ಅಂತೇಳಿ ನಮ್ಮ ಪ್ರಶಾಂತ್ ಬೆಸ್ಟ್ ಓಪನರ್ ಅಂತೇಳಿನೇ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂತಹ ಒಬ್ಬ ಪ್ಲೇಯರ್ ನಮ್ಮ ಕಡೆ ಇದ್ದಾನೆ ಅಂತಕ್ಕಂಥದ್ದು. ಸರ್, ಒಟ್ಟಾರೆ ಈ ಸರಿ ಪ್ರಿಪ್ರೇಷನ್ ಎಲ್ಲದ್ರ ಜೊತೆಗೆ ನಿಮ್ಗೊಂದು ಹೊಸ ಅವೇರ್ನೆಸ್ ಬಂದಿರ್ಬೋದು ಸರ್, ಅಂದ್ರೆ ಹೊಸ ತರ ಅನಿಸ್ತಾ ಇರ್ಬೋದು. ಸೊ ಈ ಬಗ್ಗೆ ಹೇಳೋದೇನು ಹೇಳ್ತೀರಾ? ಸರ್, ಮೊದಲೇದಾಗಿ ನಮ್ಮ ಆಯುಷ್ ಲಯನ್ಸ್ ನ ಫ್ರಾಂಚೈಸಿಯಾಗಿ ಡಾಕ್ಟರ್ ಅನಿಲ್ ಸರ್ ಅವರು ಸೊ ಇವತ್ತು ಅನಿವಾರ್ಯ ಕಾರಣಗಳಿಂದ ಅವರೆಲ್ಲ ಒಂದ್ ಸ್ವಲ್ಪ ಮೀಟಿಂಗ್ ಇದೆ ಅಂತೇಳಿ ಹೊರಗಡೆ ಹೋಗಿದ್ದಾರೆ. ಸೊ ಈ ಬಾರಿ ಏನಪ್ಪಾ ಅಂದ್ರೆ ಹೊಸದಾಗಿ ಈ ಒಂದು ಗ್ಯಾಲರಿಯನ್ನ ಅರೇಂಜ್ ಮಾಡಿರ್ತಕ್ಕಂಥದ್ದು ಬಹಳ ತುಂಬಾ ಖುಷಿ ಕೊಡ್ತಾ ಇದೆ. CPL ಆಯೋಜಕರು ಪ್ರತಿ ಒಂದು ಸೀಸನ್ಗೂ ಸೀಸನ್ ಟು ಸೀಸನ್ಗೆ ಏನಾಗ್ತಾ ಇದಾರೆ, ಅವರು ಒಂದಷ್ಟು ಡೆವಲಪ್ಮೆಂಟ್ಸ್, ಒಂದು ಹೊಸ ರೀತಿಯಲ್ಲಿ ನ್ಯೂ ಕಾನ್ಸೆಪ್ಟ್ಸ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ಆರ್ಗನೈಸಿಂಗ್ ಮಾಡ್ತಾ ಇದಾರೆ. ಸೊ ಈ ತರ ಒಳ್ಳೆ ಆರ್ಗನೈಸಿಂಗ್ ಮಾಡ್ಲಿ ಅಂತೇಳಿ ಅವ್ರಿಗೆ ಇನ್ನೂ ಒಂದಷ್ಟು ಸ್ಟ್ರೆಂತ್ ಅನ್ನ ಕೊಡ್ಲಿ ಅಂತೇಳಿ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಧನ್ಯವಾದ ಸರ್. ಧನ್ಯವಾದ. ಸಲ ಕಪ್ ನಮ್ದು. ಸರ್ ನಮಸ್ತೆ. ಸಂತೋಷ ಅಂತ. ಆಯುಷ್ ಲಯನ್ಸ್ ಇದೊಂದು ಬ್ರಾಂಡ್ ಇದು, RCB ಇದ್ದಂಗೆ ಇದು. ಚಳ್ಳಕೆರೆಯಲ್ಲಿ ಬಹಳ ವ್ಯವಸ್ ಬರೋದಂದ್ರೆ ನಮ್ಮ ಒಂದು ಆಯುಷ್ ಟೀಮ್ ಇದ್ದಾಗ ತುಂಬಾ ಒಳ್ಳೆ ಟೀಮ್ ಮಾಡಿದ್ದಾರೆ ನಮ್ಮ ಆಯುಷ್ ತಂಡದ ಮಾಲೀಕರು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ನನ್ನ ಹೆಸರು ಪವನ್ ಅಂತ, ಮಾಳ್ಕಮೂರು ಕ್ಷೇತ್ರದಿಂದ ಬಂದಿದ್ವಿ. ಈ ತಡ ಆಯುಷ್ ಟೀಮಿಗೆ ಆಯ್ಕೆ ಆಗಿದ್ವಿ. ಒಟ್ಟು ಆಲ್ರೌಂಡ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಹೆಸರಿಗೆ ಈ ಟೀಮಿಗೆ ಹೆಸರು ತರಬೇಕಂತ ಆಯುಷ್ ಟೀಮಿಗೆ ಮಾಡ್ತೇವೆ. ಥ್ಯಾಂಕ್ ಯು. ಈ ಸಲ ಕಪ್ ಆಲ್ ದ ಬೆಸ್ಟ್ ಆಯುಷ್ ಪ್ಲೇಯರ್ಸ್ ಎಲ್ಲ ಅಷ್ಟೇ. ಇದೇನು CPL ಸೀಸನ್ 4, ಇದು 4ನೇ ಸೀಸನು. ನಾನು 3ನೇ ಸೀಸನ್ ಆಡ್ತಾ ಇದ್ದೀನಿ. ಆಯುಷಲ್ಲಿ ಆಯುಷ್ ಅಂದರೆ ಇದು ಜಸ್ಟ್ ಒಂದು ಬಿಗಿನಿಂಗು. ಟೀಮಲ್ಲಿ ನಮ್ಮದು ಯಾವ ಥರ ಕಾಂಬಿನೇಷನ್ ಇದೆ ಅಂದರೆ ನೀನಾ ಅನ್ನೋದೇನಿಲ್ಲ. ಇಲ್ಲಿ ಒಂದು ಕುಟುಂಬ ಥರ ಆಡ್ತಾ ಇದ್ದೀವಿ. ಈ ಸಲ ಈ ಕಪ್ಪು ನಮ್ಮದೇ ಅಂತ ಹೇಳ್ತೀನಿ. ಯಾಕಂದರೆ ಹೋದ ಸೀಸನಲ್ಲಿ ನಾವು 4th ಪ್ಲೇಸಲ್ಲಿ ಆಗಿದ್ವಿ. ಈ ಸೀಸನ್ಗೆ ಫಸ್ಟ್ ಪ್ರೈಸ್ ತಂದು ನಮ್ಮ ಡಾಕ್ಟ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಸಮರ್ಥ ಅಂತ. ನಾನು CPL ಸೀಸನ್ 2 ಅಲ್ಲಿ ಆಯುಷಲ್ಲೇ ಆಡಿದ್ದೆ, ಮತ್ತು ಸೀಸನ್ 4 ಅಲ್ಲೂ ಆಯುಷಲ್ಲೇ ಆಡ್ತಿದ್ದೀನಿ. ಒಳ್ಳೆ ಆಟ ಆಡ್ತೀನಿ ಅಂತ ಹೇಳ್ತೀನಿ. ಜೈ ಆಯುಷ್. ನನ್ನ ಹೆಸರು ನಾಗಾರ್ಜುನ ಅಂತೇಳಿ ಮೊಳಕಾಲ್ಮೂರು ಕ್ಷೇತ್ರದಿಂದ ಬಂದಿದ್ದೀನಿ. ಹೋದ 2 ಸೀಸನಲ್ಲಿ ಅಪ್ಪು ವಾರಿಯರ್ಸ್ ಮತ್ತು CLK ವಾರಿಯರ್ಸಲ್ಲಿ ಆಡಿದ್ದೆ. ಈ ಸಾರಿ ಆಯುಷ್ ಲಯನ್ಸಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಈ ಸಾರಿ ಹೇಗಾದರೂ ಮಾಡಿ ಆಯುಷ್ ಲಯನ್ಗೆ ಕಪ್ ಹೊಡಿಬೇಕಂತ ನಾನು ಇದು ಮಾಡ್ತೀನಿ. ಈ ಸಲ ಆಯುಷಲ್ಲಿ ನಂದು ಸೆಕೆಂಡ್ ಬಾರಿ, 2ನೇ ಬಾರಿ ಆಡ್ತಾ ಇದ್ದೀನಿ. ಈ ಸಲ ಟೀಮ್ ಕಪ್ ಹೊಡಿತೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಸೊ ಜೈ ಆಯುಷ್. ಥ್ಯಾಂಕ್ ಯು. ನನ್ನ ಹೆಸರು ಅನಂತ್ ಅಂತ. ಈ ಸಲ ನಮ್ಮ ಮೊಳಕಾಲ್ಮೂರು ಕ್ಷೇತ್ರದವರಿಗೆಲ್ಲ CPL ಕೊಟ್ಟಿದ್ದಾರೆ, ಅವ್ರಿಗೆ ಫಸ್ಟ್ ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇದು ಆಯುಷ್ ಅವ್ರು ನಮಗೆ ಚಾನ್ಸ್ ಕೊಟ್ಟಿದ್ದಾರೆ. ಏನನ್ನ ಮಾಡಿ ಕಪ್ ಗೆಲ್ಸಿ ಆಯುಷ್ನ ಮನೆಗೆ ತಗೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ನಮಸ್ಕಾರ. CPL ಸೀಸನ್ 4ನ ಆಯುಷ್ ತಂಡದ ಮಾಲೀಕರ ಅಂತ ನಮ್ಮ ಡಾಕ್ಟರ್ ಅನಿಲ್ ಸರ್ ಅವರು ಈ ಕೆಲವು ಕಾರಣಗಳಿಂದ ಅವರು ಒಂದು ಟ್ರೈನಿಂಗ್ ಹೋಗಿದ್ದಾರೆ, ಹಾಗಾಗಿ ಬರೋಕ್ಕಾಗಿಲ್ಲ. ಈ ಸರಿ ಇದು 4ನೇ ಬಾರಿ CPL ನಡೀತಿದೆ. ಈ ಬಾರಿ ನಮ್ಮ ಎಲ್ಲ ಆಟಗಾರರು ಅತ್ಯುತ್ತಮ ಆಟಗಾರರಿದ್ದಾರೆ ಮತ್ತು ನಮ್ಮ ತಂಡದಲ್ಲಿ ಮೊದಲಿಂದಲೂ ಇಲ್ಲಿವರೆಗೂ ಸುಮಾರು ಜನ ಆಟಗಾರರು ನಮ್ಮ ತಂಡದಲ್ಲಿ ಸೀನಿಯರ್ ಆಟಗಾರರು ಸಮೇತ ಇದ್ದಾರೆ. ಅವರೇ ಎಲ್ಲ ಸೇರಿ ಇವತ್ತು ಜೂನಿಯರ್ ಆಟಗಾರರನ್ನು ಸಮೇತ ಆಯ್ಕೆ ಮಾಡಿದ್ದಾರೆ. ಈ ಸಾರಿ ಅತ್ಯುತ್ತಮವಾದ ಒಂದು ತಂಡವಾಗಿ ನಮ್ಮ ಆಯುಷ್ ತಂಡ ಹೊರಹೊಮ್ಮುತ್ತಿದೆ ಅಂತೇಳಿ ನಮ್ಮೆಲ್ಲರೂ ಕೂಡ ನಾವು ಕೂಡ ಸಮೇತ ಆಯುಷ್ ತಂಡದ ಎಲ್ಲ ಮೆಂಟರ್ಗೂ ಮತ್ತು ಮಾಲೀಕರು ಕೂಡ ಸಮೇತ ಬಹಳ ಹುಮ್ಮಸ್ಸಿನಿಂದ ನಾವು ಈ ಸರಿ ಪ್ರಥಮ ಕಪ್ಪನ್ನ ಗಳಿಸ್ತೀವಿ ಅಂತೇಳಿ ನಮ್ಮ ತಂಡದ ಆಟಗಾರನೆಲ್ಲ ನಂಬಿ ಕೂಡ ಸಮೇತ ನಾನು ಈ ಸಂದರ್ಭದಲ್ಲಿ ನಾನು 2 ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಧನ್ಯವಾದಗಳು. ಮೊದಲನೇದಾಗಿ ಆಯುಷ್
ತಂಡದ ಆಟಗಾರ ಪರಿಚಯ ಮಧು ಅಂತೇಳಿ. ನಾನು ಕಂಡಂತೆ ಅತ್ಯುತ್ತಮ ಕ್ಯಾಚರ್. ಬಹಳಷ್ಟು ಟೂರ್ನಮೆಂಟ್ ಅಲ್ಲಿ ನೋಡಿದ್ದೀನಿ, ಒಂದು ಕ್ಯಾಚ್ ಅನ್ನ ಡ್ರಾಪ್ ಮಾಡದೆ ಇರೋ ಒಂದು ಸೀನ್ ನೋಡಿಲ್ಲ. ಲೈಕ್ ಯಾರು ಇದು ರವೀಂದ್ರ ಜಡೇಜಾ ಅಂತೇಳಿ ಈಗ ನಮ್ಮ ಆಯುಷ್ ಅಲ್ಲಿ ಇದ್ದಾರೆ. ಸೊ ಅವರು ಒಳ್ಳೆ ಉತ್ತಮ ಕ್ಯಾಚ್ ಪಡಿತಕ್ಕ. ಇನ್ನು ಅಪ್ಪಯ್ಯ ಈ ಬಾರಿ ನಮ್ಮ ತಂಡದ ಪರವಾಗಿ ಹಾಗೂ KSPLಗೆ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಆಯುಷ್ ತಂಡದ ಒಬ್ಬ ಆಟಗಾರ, ಅತ್ಯುತ್ತಮವಾಗಿರ್ತಕ್ಕಂಥ ಆಲ್ರೌಂಡರ್. ಯಾವುದೇ ಒಂದು ಸಮಯದಲ್ಲೂ ಟೀಮ್ಗೆ ಗೆಲ್ಲಿಸ್ತಕ್ಕಂತಹ ಒಂದು ಕೆಪಾಸಿಟಿ ಇರ್ತಕ್ಕಂತಹ ಒಬ್ಬ ಒಳ್ಳೆ ಆಲ್ರೌಂಡರ್. ಹಾಗೆ ನಮಗೆ DX ಅಂತೇಳಿ ಪರಿಚಯ ಮೊದಲಿಂದಾನು, ಸಂತು ಅಂತೇಳಿ. ಸೊ ಇವರು ಒಂದು ರೀತಿಯಲ್ಲಿ ರಶೀದ್ ಖಾನ್ ಅಂತೇಳಿ ನಮ್ಮ ತಂಡಕ್ಕೆ ಯಾವುದೇ ಒಂದು ಸಮಯದಲ್ಲೂ ಸಹ ಆಪತ್ ಬಾಂಧವ ಅಂತೇಳಿ ನಾವು ಹೇಳ್ಬೋದು. ಹಾಗೆ ನಾಗೇಶ ನಮ್ಮ ತಂಡದ ಪೇಸ್ ಬೌಲರ್, ಅತ್ಯುತ್ತಮವಾದಂಥ ಬೌಲರ್. ಸೊ ಇವರ ಒಂದು ಪೇಸ್ ಬೌಲಿಂಗ್ ಅಲ್ಲಿ ನಮಗೆ ಸಾಧ್ಯವಾದಷ್ಟು ವಿಕೆಟ್ಗಳನ್ನ ಪಡ್ಕೊಡ್ತಾರೆ ಅಂತಕ್ಕಂತೇಳಿ ಒಂದು ಆಶಾಭಾವನೆಯೊಂದಿಗೆ ನಮ್ಮ ತಂಡಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗೆ ಪವನ್ ಅಂತೇಳಿ ಮೊಳಕಾಲ್ಮೂರು ಕ್ಷೇತ್ರದಿಂದ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್, ಅತ್ಯುತ್ತಮವಾಗಿರ್ತಕ್ಕಂಥ ಹಿಟ್ಟರ್ ಅಂತ ಹೇಳ್ಬೋದು. ಸೊ ಯಾವುದೇ ಸಂದರ್ಭದಲ್ಲೂ ನಮ್ಮ ತಂಡಕ್ಕೆ ಜಯವನ್ನ ಗಳಿಸ್ಕೊಡ್ತಕ್ಕಂತಹ ಒಂದು ಕೆಪಾಸಿಟಿ ಇರ್ತಕ್ಕಂಥ ಒಬ್ಬ ಪ್ಲೇಯರ್ ಅಂತೇಳಿ. ಹಾಗೆ ಹರೀಶ್ ಅಂತೇಳಿ ಮೊಳಕಾಲ್ಮೂರು ಕ್ಷೇತ್ರದಿಂದ ಒಬ್ಬ ಆಲ್ರೌಂಡರ್ ಪ್ಲೇಯರ್ ಅಂತೇಳಿ ಹೇಳ್ಬೋದು. ಇವರು ಸಹ ಅತ್ಯುತ್ತಮವಾಗಿರ್ತಕ್ಕಂಥ ಒಬ್ಬ ಪ್ಲೇಯರ್. ಹಾಗೆ ನಮ್ಮ ಪ್ರಶಾಂತ್ ಗೊತ್ತಿರ್ಬೋದು, ಬೆಸ್ಟ್ ಓಪನರ್ ಅಂತ ಹೇಳಿ ನಾವು ಸರ್ಕಲ್ ಅಲ್ಲಿ ಕಟ್ಔಟ್ ಆಗಿರ್ತಕ್ಕಂಥದ್ದು. ಅಷ್ಟೇ ಒಂದು ಏನು ಮೊದಲ ಒಂದು ಪವರ್ ಪ್ಲೇನಲ್ಲಿ 2 ಓವರಲ್ಲಿ ಸಾಧ್ಯವಾದಷ್ಟು ಒಂದು 40 ರನ್ಸ್ಗೆ ರೀಚ್ ಮಾಡ್ಕೊಡ್ತಕ್ಕಂತಹ ಒಬ್ಬ ಅತ್ಯುತ್ತಮವಾಗಿರ್ತಕ್ಕಂತಹ ಪ್ಲೇಯರ್. ಹಾಗೆ ಶ್ರೀಧರ್ ಸರ್ ಅಂತೇಳಿ ನಮ್ಮ ಆಯುಷ್ ಲಯನ್ಸ್ ನ ಬೆನ್ನೆಲುಬು ಅಂತೇಳಿ ಹೇಳ್ಬೋದು. ಡಾಕ್ಟರ್ ಅನಿಲ್ ಸರ್ ಮತ್ತೆ ನಾನು, ಹಾಗೆ ಶ್ರೀಧರ್ ಸರ್. ಸೊ ಇವರೆಲ್ಲರೂ ಒಂದು ಟೀಮ್ಗೆ ಒಂದು ಬ್ಯಾಕಪ್ ಆಗಿರ್ತಕ್ಕಂತಹ ಒಂದು ತಂಡ. ಹಾಗೆ ವಿಜಯ್ ಗೌಡ ಅಂತೇಳಿ ಸೋತ್ರು ಗೆದ್ರು ಆಯುಷ್, ಲೈಕ್ RCB ಅಂತೇಳಿ ಆಗ್ಲೇ ಹೇಳಿದ್ದಾರೆ, ನಾವು ಇದನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತೇಳಿ. ಸೊ ವಿಜಯ್ ಗೌಡ ಒಂದಲ್ಲ ಒಂದ್ಸರಿ ಈ CPL ಸೀಸನ್ 4 ಅಲ್ಲಿ ನಮಗೆ 100% ಒಂದು ಬಹುಮಾನವನ್ನ, ಫಸ್ಟ್ ಪ್ರೈಸ್ ಅನ್ನ ಪಡ್ಕೊಡ್ತಕ್ಕಂತಹ ಆಶಾ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಒಬ್ಬ ಕ್ರೀಡಾಪಟು. ಹಾಗೆ ಸಮರ್ಥ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಸೊ ಅಷ್ಟೇ 2ನೇ ಬಾರಿ ನಮ್ಮ ತಂಡಕ್ಕೆ ಆಡ್ತಕ್ಕಂಥ ಒಬ್ಬ ಕ್ರೀಡಾಪಟು. ಸೊ ಒಂದು ಹಿಟ್ಟಿಂಗ್ ಅನ್ನ ಮಾಡ್ತಕ್ಕಂತಹ ಒಬ್ಬ ಕೆಪಾಸಿಟಿಯನ್ನು ಹೊಂದಿರತಕ್ಕಂಥ ಒಬ್ಬ ಕ್ರೀಡಾಪಟು. ಹಾಗೆ ನಾಗಾರ್ಜುನ ಮೊಳಕಾಲ್ಮೂರು ಕ್ಷೇತ್ರದಿಂದ. ಸೊ ಅತ್ಯುತ್ತಮವಾಗಿರ್ತಕ್ಕಂಥ ಬ್ಯಾಟ್ಸ್ಮನ್. ನಾವು ಈ ಬಾರಿ ಎಕ್ಸ್ಪೆಕ್ಟೇಷನ್ ಬಹಳ ಪವನ್ ಮತ್ತೆ ನಾಗಾರ್ಜುನ್ ಮೇಲೆ ಇಟ್ಟಿರ್ತಕ್ಕಂಥದ್ದು. ನಮ್ಮ ತಂಡ ಇವರ ಮೇಲೆ ಬಹಳಷ್ಟು ಭರವಸೆ ಇಟ್ಕೊಂಡಿರ್ತಕ್ಕಂಥ. ಹಾಗೆ ಅಜಯ್ ಅಂತೇಳಿ ಹಿಟ್ಟಿಂಗ್ ನಮ್ಮ ತಂಡಕ್ಕೆ ಒಬ್ಬ ಬಲಾಢ್ಯವಾಗಿರ್ತಕ್ಕಂತಹ ಬ್ಯಾಟ್ಸ್ಮನ್. ಹಾಗೆ ಅನಂತೇಳಿ ಲೆಫ್ಟ್ ಆರ್ಮ್ ಬೌಲರ್. ನಾನು ನೋಡಿದಾಗೆ ಒಳ್ಳೆ ಒಂದು ಲೆಫ್ಟ್ ಆರ್ಮ್ ಸ್ಪಿನ್ ಅನ್ನ ಮಾಡ್ತಕ್ಕಂಥ ಮೀಡಿಯಂ ಫೇಸರ್ ಒಬ್ಬ ಬೌಲರ್ ಅಂತ ಹೇಳ್ಬೋದು. ಸೊ ಇವರು ಸಾಧ್ಯವಾದಷ್ಟು ವಿಕೆಟ್ಗಳನ್ನು ನಮ್ಮ ತಂಡಕ್ಕೆ ಪಡ್ಕೊಡ್ತಾರೆ ಅಂತಕ್ಕಂತಹ ಒಂದು ಆಶಾ ಮನೋಭಾವನೆ ನಮ್ಮಲ್ಲಿ ಇರ್ತಕ್ಕಂಥದ್ದು. ಹಾಗೆ ಏಕಾಂತ್ ಮತ್ತು ಮಾರುತಿ, ಇವರು ಸಹ ನಮ್ಮ ಒಂದು ತಂಡದಲ್ಲಿ ಇರ್ತಕ್ಕಂತಹ ಬಲಾಢ್ಯ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಅಂತೇಳಿ ಹೇಳ್ಬೋದು. ಕಳೆದ ಬಾರಿಯಲ್ಲಿ ಮಾರುತಿ ನಮಗೆ 2 ಪಂದ್ಯಗಳನ್ನ ಗೆಲ್ಸ್ಕೊಟ್ಟು ನಮ್ಮ ಆಯುಷ್ ತಂಡ ಒಂದು 4th ಪ್ಲೇಸ್ ಅನ್ನು ಪಡೆಯಲಿಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ ಥರ್ಡ್ ಪೊಸಿಷನ್ಗೆ ಬಂದಿರತಕ್ಕಂಥ ಕಾರಣ ನಮ್ಮ ಮಾರುತಿ ಅಂತೇಳಿ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಆಯುಷ್ ತಂಡ ಒಂದು ಟೀಮ್ ಬ್ಯಾಲೆನ್ಸ್ ಅನ್ನ ಹೊಂದಿರತಕ್ಕಂಥದ್ದು. ಸೊ ಮಿಡ್ಲ್ ಆರ್ಡರ್, ಪೇಸ್ ಬ್ಯಾಟ್ಸ್ಮನ್, ಆಮೇಲೆ ಬೌಲರ್ಸ್ ಎಲ್ಲ ಒಂದು ಬ್ಯಾಲೆನ್ಸ್ ಅನ್ನ ಹೊಂದಿರತಕ್ಕಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ತಂಡ. ಸೊ ನಮ್ಮ ಒಂದು ಪ್ರಯತ್ನ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಒಂದು ಮುತ್ತಿಡ್ತಕ್ಕಂತಹ ಒಂದು ತಂಡ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.